ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 40 ವರ್ಷಗಳಲ್ಲೇ ದಾಖಲೆಯ ಪ್ರಮಾಣದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಇಷ್ಟರ ಮಟ್ಟಿಗೆ ಕುಸಿತ ಆಗಿದೆ ಅಂತ ತಜ್ಞರು ಹೇಳ್ತಿದ್ದಾರೆ. ಹಾಗಾದ್ರೆ ಯುದ್ಧದ ಸನ್ನಿವೇಶದಲ್ಲೂ ಕೂಡ ದಿಢೀರ್ ಅಂತ ಚಿನ್ನ ಬೆಳ್ಳಿ ದರ ಕಡಿಮೆ ಆಗೋದಕ್ಕೆ ಕಾರಣ ಏನು? ಈಗ ಅತಿ ಆಸೆ ಅಂತಾರಲ್ಲ, ನಿಮ್ಮ ಪ್ರಶ್ನೆ ಹಂಗಾದ್ರೆ 1 ಲಕ್ಷಕ್ಕೆ ಬಂದ್ಬಿಡುತ್ತಾ ಚಿನ್ನದ ರೇಟ್? ಹೀಗೆ ಕಡಿಮೆ ಆಗ್ತಾ ಹೋಗುತ್ತಾ? ಕಡಿಮೆ ಆದ್ರೆ ಆರಾಮಾಗಿ ತಗೊಳ್ಬಹುದಪ್ಪ ಚಿನ್ನ ಅಂತ ಯೋಚನೆ ಮಾಡ್ತಾ ಇದೀವಿ. ಮೋಸ್ಟ್ಲಿ ಅದು ಸ್ವಲ್ಪ ಅತಿ ಆಸೆ ಆಗಬಹುದು ಅಂತ ಈ ಸಂದರ್ಭಕ್ಕೆ 40 ವರ್ಷಗಳಲ್ಲಿ ಚಿನ್ನದ ರೇಟ್ ದಾಖಲೆ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೂ ಕೂಡ ಗೋಲ್ಡ್ ರೇಟ್ ಇಳಿಕೆ ಆಗಿದೆ. ಹಲವಾರು ಹೂಡಿಕೆದಾರರಲ್ಲಿ ಅಚ್ಚರಿ ತರಿಸಿದೆಯಂತೆ ಚಿನ್ನದ ಬೆಲೆ. ಚಿನ್ನದ ಜೊತೆಯಲ್ಲಿ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿದೆ. ನಿನ್ನೆ ಯುದ್ಧ ಶುರುವಾದ ಬಳಿಕ ಚಿನ್ನ ಬೆಳ್ಳಿ ಬೆಲೆಯಲ್ಲಿ 11% ಇಳಿಕೆ ಆಗಿದೆ. ಜನವರಿ ಬಳಿಕ ತೀವ್ರ ಪ್ರಮಾಣದ ಏರಿಕೆ ಕಂಡಿದ್ದ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಆಗಿರೋದು. ಯುದ್ಧ ಶುರುವಾದ ಬಳಿಕ ಏರಿಕೆ ಕಂಡಿರುವ ಕಚ್ಚಾ ತೈಲದ ಬೆಲೆ $110 ಗಡಿ ದಾಟಿರುವ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ರೇಟ್. ಕಚ್ಚಾ ತೈಲದ ಬೆಲೆ ಏರಿಕೆ ಕಾರಣ ಬಡ್ಡಿ ದರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆಯಂತೆ. ಚಿನ್ನ ಬೆಳ್ಳಿ ಬದಲು ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆಗೆ ಹೆಚ್ಚಿನ ಆದ್ಯತೆಯನ್ನ ಹೂಡಿಕೆದಾರರು ಕೊಡ್ತಿದ್ದಾರೆ. ಆ ಕಡೆ ಒಲವು ಶಿಫ್ಟ್ ಆಗ್ತಾ ಇದೆ ಅಂತ. ಸೊ ಮಧ್ಯಪ್ರಾಚ್ಯದಲ್ಲಿ ಈ ರೀತಿ ಯುದ್ಧ ಶುರುವಾದ ಬಳಿಕ ಷೇರುಪೇಟೆಗಳಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿದೆ. ಷೇರುಗಳ ಮೇಲಿನ ಹೂಡಿಕೆ ನಷ್ಟ ತುಂಬುವುದಕ್ಕೆ ಚಿನ್ನ ಬೆಳ್ಳಿಯನ್ನ ಮಾರಾಟ ಮಾಡ್ತಿದ್ದಾರೆ ಹೂಡಿಕೆದಾರರು. ಹಂಗಾಗಿ ಇಷ್ಟರ ಮಟ್ಟಿಗೆ ದಿಢೀರ್ ಅಂತ ಚಿನ್ನದ ರೇಟ್ ಕಡಿಮೆ ಆಗಿರೋದಕ್ಕೆ ಕಾರಣ ಇದು ಅನ್ನುವಂಥ ಅಂಶವನ್ನ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಬಹುತೇಕರಿಗೆ ಈ ಶೇರ್ ಮಾರ್ಕೆಟ್ ಅಲ್ಲಿ ದಿಢೀರ್ ಅಂತ ಕುಸಿತ ಆದ್ರೆ ಚಿನ್ನ ಬೆಳ್ಳಿ ಮಾರಾಟ ಮಾಡ್ತಾರೆ. ಅದು ಹೆಂಗ್ ಸಾಧ್ಯ? ಈ ಪ್ರೋಸೆಸ್ ಹೆಂಗಾಗುತ್ತೆ? ಹಾಗಾದ್ರೆ ನಮಗೆ ಎಷ್ಟು ಕಡಿಮೆ ದರದಲ್ಲಿ ಚಿನ್ನ ಸಿಗಬಹುದು? ಅನೇಕ ಪ್ರಶ್ನೆಗಳು ಜನಸಾಮಾನ್ಯರಿಗೆ ಇದ್ದೇ ಇರುತ್ತೆ. ಈ ಗೊಂದಲಗಳನ್ನ ಪರಿಹರಿಸೋದಕ್ಕೆ ನಮ್ಮ ಜೊತೆಗೆ ಎಕ್ಸ್ಪರ್ಟ್ಸ್ ಕೂಡ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ. ಆರ್ಥಿಕ ತಜ್ಞರು ಆದಂತಹ ಶ್ರೀನಿವಾಸ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಖಜಾಂಚಿ ರಾಜ್ಯ ಜ್ಯುವೆಲರಿ ಅಸೋಸಿಯೇಷನ್ ರವಿಕುಮಾರ್ ಬಿವಿ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ಶ್ರೀನಿವಾಸ್ ಸರ್ ಇಂದ ಪ್ರಾರಂಭ ಮಾಡ್ತೀನಿ. ಈಗ ಜನಸಾಮಾನ್ಯರಿಗೆ ಇಷ್ಟೆಲ್ಲ ಆರ್ಥಿಕವಾಗಿ ನಾಲೆಜ್ ಇರಲ್ಲ ಸರ್. ಯಾಕೆ ಕಡಿಮೆ ಆಯಿತು? ಈ ಟೈಮಿಗೆ ಯಾಕೆ ಕಡಿಮೆ ಆಯಿತು? ಏನು ಕಾರಣ? ಇಂಥ ಪ್ರಶ್ನೆ ಇದೆ. ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರಪಂಚದಲ್ಲಿ ಏನೇ ವ್ಯವಹಾರ ನಡೆದರೂ ಡಾಲರ್ ರೂಪದಲ್ಲೇ ನಡೆಯೋದು. ಹೌದು. ಸೊ ಇದೇನಾಗಿದೆ ಅಂದರೆ ಈ ಯುದ್ಧದಿಂದ ಈ ಕ್ರೂಡ್ ಆಯಿಲು ಡಾಲರ್ ಎರಡೂ ಜಾಸ್ತಿ ಆಗ್ತಾ ಇದೆ. ಸೊ ಅಮೆರಿಕನ್ ಕಂಟ್ರೀಸ್ ಏನು ಮಾಡಿದೆ, ಅಮೆರಿಕಾ ಕಂಟ್ರಿ ಈ ಡಾಲರ್ ಅಲ್ಲಿ ಬಡ್ಡಿ ರೇಟನ್ನು, ಅದು ಫೆಡರಲ್ ರಿಸರ್ವ್ ಅಂತ ಇದೆ ಅಲ್ಲ, ಆ ಬಡ್ಡಿ ರೇಟನ್ನು ಯಥಾಸ್ಥಿತಿಯಲ್ಲಿ ಇಟ್ಟಿದೆ. ಸೊ ಅದರಿಂದ ಏನಾಗಿದೆ ಅಂದರೆ ಎಲ್ಲ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ಮೇಲೆ ಡಿಪೆಂಡು ಮಾರ್ಕೆಟು. ಗೋಲ್ಡ್ ಆಗಿರಲಿ, ಶೇರ್ಸ್ ಆಗಿರಲಿ, ಯಾವುದೇ ಮಾರ್ಕೆಟಿಂಗ್ ಇದಾಗಿರಲಿ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ಏನು ಮಾಡಿದ್ದಾರೆ ಅಂದರೆ ಈಗ ಗೋಲ್ಡ್ನ ಏನು ಇನ್ವೆಸ್ಟ್ಮೆಂಟ್, ಈ ಡಾಲರು ಇದು ಜಾಸ್ತಿ ಆಗ್ತಾ ಇದೆಲ್ಲ, ಇದರ ಪಕ್ಕ ಹೋಗಿ ಅಂದರೆ ಗವರ್ಮೆಂಟ್ ಬಾಂಡ್ಸು, ಅದು ಮಲ್ಟಿಪಲ್ ಅಂದರೆ ಒಳ್ಳೆ ಇನ್ಕಮ್ ಇದೆ ಗವರ್ಮೆಂಟ್ ಬಾಂಡ್ಸ್ ಇಂದ. ಸೊ ಅದಕ್ಕೆ ಈ ಕಡೆ ಕಮ್ಮಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಗೋಲ್ಡ್ ಇದರಲ್ಲಿ. ಆಮೇಲೆ ಈ ಇನ್ವೆಸ್ಟರ್ಸ್ ಏನಂದ್ರೆ ಎಲ್ಲ ಇಟ್ಕೊಂಡಿದ್ದಾರೆ, ನೋಡೋಣ ಒಳ್ಳೆ ರೇಟು ಇದು ಮಾಡಿದಾಗ ಕೊಟ್ಬಿಡೋಣ ಅಂತ, ಇದೊಂದು ಮೇನ್ ರೀಸನ್. ಆಮೇಲೆ ಈ ಯುದ್ಧ ಇದೇ ಥರ ನಡೀತಾ ಇದ್ರೆ, ಅಲ್ಲ ಸ್ಟಾಪ್ ಆದರೆ ಪರವಾಗಿಲ್ಲ, ಯುದ್ಧ ನಡೀತಾ ಇದ್ರೆ ಏನಾಗುತ್ತೆ ಅಂದರೆ ಈ ರೇಟ್ ರೈಸ್ ಆದಷ್ಟು ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ. ಬಟ್ ಏನಂದರೆ ಇದು ಟೆಂಪರರಿನೇ, ಪರ್ಮನೆಂಟ್ ಅಲ್ಲ. ಇದು ಯುದ್ಧ ನಡೆಯೋವರೆಗೂ ಮಾತ್ರ. ಯಾವಾಗ ಯುದ್ಧ ಸ್ಟಾಪ್ ಆಗುತ್ತೆ ಅವಾಗ ಆಟೋಮೆಟಿಕ್ಕು ಮತ್ತೆ ರೈಸ್ ಆಗೋದು ಸ್ಟಾರ್ಟ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಈ ಇಯರ್ ಎಂಡಿಂಗ್ ಒಳಗೆ 2 lakhs ಅಂತೂ ರೀಚ್ ಆಗುತ್ತೆ 10 grams. ಅಂದ್ರೆ ಈ ಯುದ್ಧದ ಮೇಲೆ ಡಿಪೆಂಡ್ ಆಗಿದೆ. ಸೊ ಮೇನ್ ಯುದ್ಧ ಸ್ಟಾಪ್ ಆದ್ರೆ ಜಾಸ್ತಿ ಆಗುತ್ತೆ ಅಂತಿದ್ದೀರಾ? ಜಾಸ್ತಿ ಇವಾಗ ಟೆಂಪರರಿ ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ. ಯಾಕೆಂದ್ರೆ ಇದು ಈ ಯುದ್ಧ ನಿಲ್ಲಬೇಕು. ಯಾಕೆಂದ್ರೆ ಡಾಲರ್ ಜಾಸ್ತಿ ಇದೆ, ಆಮೇಲೆ ನಮ್ಮ ಕ್ರೂಡ್ ಆಯಿಲ್ ಜಾಸ್ತಿ ಆಗ್ತಾ ಇದೆ. ಯುದ್ಧ ನಿಲ್ಲೋದು ಟ್ರಂಪ್ದು ಗ್ಯಾರಂಟಿ ಇಲ್ಲ. ಇವತ್ತು ಹೇಳೋ ಮಾತು ನಾಳೆ ಹೇಳಲ್ಲ. ಅದಕ್ಕೆ ಆಮೇಲೆ ಇಸ್ರೇಲ್ ಬೇಡ ಅಂತ ಇದೆ ಯುದ್ಧ ಸ್ಟಾಪ್ ಮಾಡೋದು. ಇರಾನು ನಾವು ರೆಡಿ ಇಲ್ಲ ಅಂತ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದೇ ಗೊತ್ತಿಲ್ಲ. ಕರೆಕ್ಟು. ಸೊ ಈಗ ಜನಸಾಮಾನ್ಯರು ಹಾಗಾದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ಅತಿ ಆಸೆ ಇಟ್ಕೊಂಡು ಈಗ ಇಷ್ಟು ಕಡಿಮೆ ಆಗಿದೆ ಅಂದ್ರೆ 1 ಲಕ್ಷಕ್ಕೆ ಬರುತ್ತೆ ಬಿಡಿ, 1 ಲಕ್ಷದ ಕೆಳಗಡೆ ಬರುತ್ತೆ ಬಿಡಿ, ಆವಾಗ ತಗೊಳ್ಳೋಣ ಅಂತಂದ್ರೆ ಖಂಡಿತ ಇಲ್ಲ. ಸರ್ ಹೇಳ್ತಾ ಇದ್ದಾರೆ ಇದು ತಾತ್ಕಾಲಿಕವಾಗಿ ಕಡಿಮೆ, ಮುಂದಿನ ದಿನಗಳಲ್ಲಿ 2 ಲಕ್ಷ ರೀಚ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ರವಿಕುಮಾರ್ ಸರ್, ಮೋಸ್ಟ್ಲಿ ಅತಿ ಹೆಚ್ಚಿನ ಬಿಸ್ನೆಸ್ ಆಗಬಹುದು ಅಂತ ಭಾವಿಸಿದ್ರೆ? ಯಾಕಂದ್ರೆ ಚಿನ್ನದ ರೇಟ್ ಸ್ವಲ್ಪ ಕಡಿಮೆ ಆದಾಗ ಗ್ರಾಹಕರ ಅಟ್ರಾಕ್ಷನ್ ಇರುತ್ತೆ, ಬೇಗ ಬೇಗ ಕೊಳ್ಳೋಣಪ್ಪ, ಈಗ ಟೈಮ್ ಸರಿಯಾಗಿದೆ ಅಂತ.
ಹೆಂಗಿದೆ ಅಂತ ಜನರ ರಿಯಾಕ್ಷನ್? ನೋಡಿ, ಜನರ ರಿಯಾಕ್ಷನ್ ತುಂಬಾ ಜನ ಈಗ ವೆಲ್ಕಮ್ ಮಾಡಿದ್ದಾರೆ. ಇವಾಗ ನಿನ್ನೆಯಿಂದ ಇಷ್ಟು ದಿನ ನಮ್ಗೆ ವ್ಯಾಪಾರ ಇಲ್ದಿರೋ ಸಮಯದಲ್ಲಿ ಇವಾಗ ಎಲ್ಲರೂ ಫೋನ್ ಕಾಲ್ ಮಾಡಿ ಏನು ಬೆಲೆ ಕಮ್ಮಿ ಆಗಿದೆ ಅಂತ ಒಬ್ಬೊಬ್ಬರು ಅಂಗಡಿಗಳು ಬರೋ ಶುರು ಮಾಡಿದ್ದಾರೆ. ಬಟ್ ಸಾರ್ ಹೇಳ್ದಂಗೆ ಇದು ಟೆಂಪ್ರರಿ ಸೆಟ್ ಬ್ಯಾಕ್ ಅಷ್ಟೇ, ತಾತ್ಕಾಲಿಕವಾಗಿ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಬಟ್ ಇದನ್ನ ಗ್ರಾಹಕರು ಅದನ್ನ ಯೂಸ್ ಮಾಡಿಕೊಂಡು, ಯೂಸ್ ಅಂದ್ರೆ ಹೋಗಿ ದಿಢೀರಂತ ಇರೋ ದುಡ್ಡೆಲ್ಲ ಎತ್ಕೊಂಡು ಹೋಗಿ ಚಿನ್ನಕ್ಕೆ ಹಾಕಿ ಅಂತ ಹೇಳಲ್ಲ. ಯಾವ ಟೆಂಪ್ರರಿ ಅವ್ರ ಸೆಟ್ ಬ್ಯಾಕ್ ಆಗಿರುತ್ತೆ, ಇಷ್ಟು ದಿನ ಬೆಲೆ ಜಾಸ್ತಿ ಅಂತ ಯಾರು ತಡ ಹಾಕಿದ್ರು ಅವರು ಇವಾಗ ಶುರು ಮಾಡ್ಬೋದು ಪರ್ಚೇಸು. ಯಾರು ಕಮಿಟ್ಮೆಂಟ್ ಇರುತ್ತೋ, ಒಂದು ಮಗಳು ಕೊಡೋದೇ ಆಗಲಿ, ಸೊಸೆ ಕೊಡೋದೇ ಆಗಲಿ, ಅಯ್ಯೋ ಈ ಬೆಲೆ ಜಾಸ್ತಿ ಆಗಿದೆಯಲ್ಲ ಇವಾಗ ನಮ್ಮ ಕೈಯಲ್ಲಿ ಕೊಡೋಕ್ಕಾಗಿಲ್ಲ ಅನ್ನೋರು ಇವಾಗ ಮತ್ತೆ ಬಂದು ಪರ್ಚೇಸ್ ಮಾಡಿ ಅವರು ಗೋಲ್ಡ್ ಪರ್ಚೇಸ್ ಮಾಡಿ ಅವ್ರವ್ರ ಆಸೆಗಳು ನೆರವೇರಿಸ್ಕೊಬೋದು ಅಂತೀನಿ ನಾನು. ಕರೆಕ್ಟ್. ರವಿಕುಮಾರ್ ಸರ್ ಒಂದು ಅದ್ಭುತವಾದ ಮಾತು ಹೇಳಿದ್ರು. ಪಾಪ ಎಷ್ಟೋ ಜನ ಚಿನ್ನದ ರೇಟ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ತಗೊಳಕ್ಕೆ ಹೋಗಿಲ್ಲ, ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ರು, ದುಡ್ಡು ಕೂಡ ಇಟ್ಕೊಳ್ಳೋಣ, ಕಡಿಮೆ ಆದಾಗ ತಗೊಳ್ಳೋಣ ಅಂತ. ಈಗ ಬೆಸ್ಟ್ ಟೈಮ್, ಮತ್ತೆ ಕಾಯಬೇಡಿ, ಇನ್ನೂ ಕಡಿಮೆ ಆಗುತ್ತೆ, ಇನ್ನೂ 1 ಲಕ್ಷದ ಒಳಗಡೆ ಬಂದ್ಬಿಡುತ್ತೆ, 1 ಲಕ್ಷ ರೀಚ್ ಆಗ್ಬಿಡುತ್ತೆ, ಖಂಡಿತ ಸಾಧ್ಯ ಇಲ್ಲ ಅಂತ ರವಿಕುಮಾರ್ ಸರ್ ಅದೇ ಹೇಳ್ತಾ ಇದ್ದಾರೆ, ಶ್ರೀನಿವಾಸ್ ಸರ್ ಅದೇ ಹೇಳ್ತಿದ್ದಾರೆ. ಕಾಯಬೇಡಿ, ನಿಮ್ಮ ಹತ್ರ ದುಡ್ಡಿದ್ರೆ ಈಗ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ ಮಾಡೋದು ಒಳ್ಳೇದು, ಚಿನ್ನದ ಮೇಲೆ ಗುಡ್ ಟೈಮ್ ಅನ್ನುವಂಥ ವಿಚಾರ ಹೇಳ್ತಿದ್ದಾರೆ. ಮತ್ತೊಬ್ರು ಎಕ್ಸ್ಪರ್ಟ್ ನಮ್ಮ ಜೊತೆಗೆ ಈಗ ತಾನೇ ಜಾಯ್ನ್ ಆಗಿದ್ದಾರೆ, ಸ್ಟಾಕ್ ಮಾರ್ಕೆಟ್ ತಜ್ಞರು ಆದಂತಹ ನರಸಿಂಹ ಕುಮಾರ್ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಜನರ ನಿರೀಕ್ಷೆ ಹೆಂಗಿತ್ತು ಅಂತ ಅಂದ್ರೆ, ಅದು ಎಕ್ಸ್ಪೆಷಲಿ ನನ್ನೂ ಸೇರಿದಂತೆ ಹೆಣ್ಣು ಮಕ್ಕಳ ನಿರೀಕ್ಷೆ ಏನಪ್ಪಾ ಅಂದ್ರೆ, ಯಾವಾಗಪ್ಪ ಚಿನ್ನದ ರೇಟ್ ಕಡಿಮೆ ಆಗುತ್ತೆ, ಯಾವಾಗ ನಾವು ತಗೊಳ್ಬಹುದು ಅಂತ. ಆಲ್ ಆಫ್ ಅ ಸಡನ್ ನಿನ್ನೆ ಚಿನ್ನದ ರೇಟ್ ಕಂಪ್ಲೀಟ್ ಆಗಿ ಕಡಿಮೆ ಆಗ್ಬಿಟ್ಟಿದೆ, ಅದು ಕೂಡ 11% ಅಂತ. ಏನ್ ಸರ್ ಕಾರಣ ಅಂತ ಇದಕ್ಕೆ? ಇಬ್ರು ಸರ್ ಹೇಳ್ದಂಗೆ ಇದಕ್ಕೆ ಮೇನ್ ಇನ್ನೊಂದು ಆಂಗಲ್ ಆಡ್ ಮಾಡ್ಬೇಕಂತ ಹೇಳಿದ್ರೆ ಬಾಂಡ್ ಪ್ರೈಸಸ್. ಸೊ USA ಬಾಂಡ್ ಪ್ರೈಸಸ್ ಮೇಲೋದವಾಗೆ ಪ್ಲಸ್ USD ಜಾಸ್ತಿ ಆಗದವಾಗೆ ನಾವು ಸಿ ಕಂಟಿನ್ಯೂಸ್ಲಿ ಈ ನಮ್ಮ ಗೋಲ್ಡ್ ಚಿನ್ನ ಅನ್ನೋದು ಕಮ್ಮಿ ಆಗೋದು ನಾವು ವೆಸಿಂದ ಇನ್ ಹಿಸ್ಟ್ರಿ, ಇಸ್ ನಾಟ್ ಎ ಪಾಸ್ಟ್. ಈ ಇನ್ಸಿಡೆಂಟ್ ಅಂತ ಮುಂಚೆ ಆಲ್ರೆಡಿ ಗೋಲ್ಡ್ ಇಸ್ ರ್ಯಾಲಿ 150%, ಸಿಲ್ವರ್ 200% ರ್ಯಾಲಿ ಆಯಿತು. ಸೊ ಅಲ್ಲಿ ಕರೆಕ್ಷನ್ ಆಗಕ್ಕೆ ಇವಾಗ ಸ್ಟಾರ್ಟ್ ಆಗೈತೆ. ಸೊ ಐ ಕ್ಯಾನ್ ಸೇ ಇದು ಸರ್ ಹೇಳ್ದಂಗೆ ಇಟ್ಸ್ ದ ಟೆಂಪ್ರರಿ ಫೇಸ್ ಅಷ್ಟೇ. ಅಂಡ್ ಒನ್ಸ್ ದ ಡಾಲರ್ ಪ್ಲಸ್ ಬಾಂಡ್ ಪ್ರೈಸಸ್ ಸ್ಟೇಬಲ್ ಆದಮೇಲೆ ವಿಲ್ ಸಿ ಅಗೇನ್ ಅಪ್ ಟ್ರೆಂಡ್.